ಕಾಂತಾರ ಒಂದು ಮಾತಲ್ಲಿ ಹೇಳಬೇಕು ಅಂದರೆ ಅಸಾಧಾರಣ. ಕಲಾವಿದರಲ್ಲಿರುವಂಥ ಪ್ರತಿಭೆನ ಹೊರತೆಗೆದು ಅಂದರೆ ಎಷ್ಟು ಮಟ್ಟಿಗೆ ಹೊರ ತೆಗೆದಿದ್ದಾರೆ ಅಂತಂದರೆ ಆ ಒಂದು ಚಾಣಾಕ್ಷತನೇ ಈ ಸಿನಿಮಾದ ನಿರ್ಮಾಣ ಅಂತ ಹೇಳ್ಬೋದು. ನಿಜಕ್ಕೂ ಇನ್ಮೇಲೆ ಯಾವ ಅವಾರ್ಡ್ ಫಂಕ್ಷನಲ್ಲೂ ನಮ್ಮ ಕನ್ನಡದವರು, ನಮ್ಮ ಕನ್ನಡ ಚಿತ್ರರಂಗದ ನಟರು ಯಾವತ್ತೂ ಕೊನೆಯಲ್ಲಿ ಹೋಗಬೇಕಾಗಿಲ್ಲ. ಯಾಕೆ ಅಂದರೆ ಎಲ್ಲ ಪರಭಾಷಿಗರನ್ನು ಹಿಂದೆ ತಿರುಗಿ ನೋಡೋ ಥರ ಒಂದು ನಟನೆನ ಈ ಸಿನಿಮಾ ಮಾಡಿದೆ. ನಿಜಕ್ಕೂ ರಿಷಬ್ ಶೆಟ್ಟಿ ಅವರು ಎಷ್ಟು ಅದ್ಭುತವಾದ ನಟನೆಯನ್ನು ಮಾಡಿದ್ದಾರೆ ಅಂತಂದರೆ, ಬಹುಶಃ ಅವರು ನಂಬಿರುವಂಥ ದೈವನೇ ಅವರ ಕನಸನ್ನು ಸಾಕಾರ ಮಾಡಿ ಇಷ್ಟು ಎತ್ತರಕ್ಕೆ ಬೆಳೆಸಿದೆ ಅಂತ ಅನಿಸುತ್ತೆ. ನೀವು ಹಿಂದಿನ ಕಾಂತಾರ ನೋಡಿರಬಹುದು, ಅದು ಬಹುಶಃ ಇದರ ಟ್ರೈಲರ್ ಅನಿಸುತ್ತೆ. ಯಾಕೆ ಅಂದರೆ ಅದನ್ನು ನಾವು ಹೊಗಳಿ ಕೊಂಡಾಡಿದ್ದೀವಿ, ಅದಕ್ಕಿಂತ 100 ಪಟ್ಟು 1000 ಪಟ್ಟು ಹೆಚ್ಚಿಗೆ ನಿಮಗೆಲ್ಲ ಮೈ ರೋಮಾಂಚನವಾಗುವಂಥ, ಮೈ ನವಿರೇಳಿಸುವಂಥ ಸಿನಿಮಾ ಇದಾಗಿದೆ. ಜೊತೆಗೆ ಇವತ್ತು ಅಕ್ಟೋಬರ್ 2 ವಿಜಯದಶಮಿ, ಮೈಸೂರಲ್ಲಿ ನಾನು ಶಾಂತ ಸ್ವರೂಪಿ ಚಾಮುಂಡೇಶ್ವರಿನ ನಾನು ಅಂಬಾರಿ ಮೇಲೆ ನೋಡಿದೆ. ಅದೇ ದಿನ ಉಗ್ರ ಸ್ವರೂಪಿ ಚಾವುಂಡಿನ ನನಗೆ ರಿಷಬ್ ಶೆಟ್ಟಿ ಅವರು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ನಿಜಕ್ಕೂ ನಮ್ಮೆಲ್ಲರ ದೈವದ ಮೇಲಿನ ಭಕ್ತಿ ಇದೆಯಲ್ಲ, ನಮ್ಮ ಕರ್ನಾಟಕದಲ್ಲಿ ಇರುವಂಥ ಸಂಸ್ಕೃತಿ ಎಷ್ಟು ತರಹೇವರಿಯಾಗಿದೆ ಅಲ್ವಾ. ಸೊ ಹಾಗಾಗಿ ನಿಜಕ್ಕೂ ಆ ಗುಳಿಗನ ಉಗ್ರ ರೂಪ ಇದೆಯಲ್ಲ, ಆ ಒಂದು ಅಭಿನಯನ ನೋಡಿ, ಆ ಒಂದು ರುದ್ರಾವತಾರನ ನೋಡಿ ಭಾವ ತುಂಬಿ ನನ್ನ ಕಣ್ಣಂಚಲ್ಲಿ ನೀರು ಬಂದಿರೋದು ಖಂಡಿತ ಉತ್ಪ್ರೇಕ್ಷೆ ಅಲ್ಲ. ಹೇಳೋದಕ್ಕೆ ಆ್ಯಕ್ಚುಲಿ 2.5 ಗಂಟೆ ಸಿನಿಮಾ ಏನಿದೆ, 2.5 ಗಂಟೆಗೆ ಮಿಗಿಲಾಗಿ ಹೊಗಳಬೇಕು ಅಂತ ಅನ್ನಿಸ್ತಾ ಇದೆ. ಯಾಕೆ ಅಂದರೆ ಅಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ ಈ ಥರ ಸಿನಿಮಾ. ನಿಜಕ್ಕೂ ಪರಭಾಷೆ ಸಿನಿಮಾನ ಹೊಗಳೋದ್ರಲ್ಲಿ ನಿರತರಾಗಿದ್ದಾರಲ್ಲ ನಮ್ಮ ಕನ್ನಡಿಗರು, ಅವರೆಲ್ಲರೂ ಒಮ್ಮೆ ಖಂಡಿತವಾಗ್ಲೂ ಈ ಸಿನಿಮಾನ ಬಂದು ನೋಡಿ. ಆಮೇಲೆ ನಿಮ್ಮ ಪರಭಾಷೆದ ವ್ಯಾಮೋಹ ಏನಿದೆ ಅದು ಸ್ವಲ್ಪ ಮಟ್ಟಿಗೆ ಯಾಕೆ ಖಂಡಿತ ಕಡಿಮೆ ಆಗುತ್ತೆ. ಪರಭಾಷೆ ಎಲ್ಲ ನಟರು, ಎಲ್ಲ ಸಿನಿಪ್ರಿಯರು ಖಂಡಿತವಾಗ್ಲೂ ಈಗ ನಮ್ಮ ಸಿನಿಮಾನ ತಿರುಗಿ ನೋಡಲೇಬೇಕು. ಅಷ್ಟು ಎತ್ತರಕ್ಕೆ ತಗೊಂಡೋಗಿದ್ದಾರೆ ಈ ಸಿನಿಮಾ ತಂಡದವರು. ಚಿತ್ರತಂಡದಲ್ಲಿರುವಂಥ ಎಲ್ಲ ಕಲಾವಿದರ ನಟನೆ ನಿಜವಾಗ್ಲೂ ದೇವರೇ ಅವರಿಗೆ ಶಕ್ತಿನ ಕೊಟ್ಟು ಅಭಿನಯ ಮಾಡಿಸಿದೆ ಅನಿಸುತ್ತೆ. ಅಷ್ಟು ಅದ್ಭುತವಾಗಿ, ಅಷ್ಟು ಶಕ್ತಿ ತುಂಬಿಕೊಂಡು ಎಲ್ಲರೂ ನಟನೆ ಮಾಡಿದರು. ಒಬ್ಬ ಕಲಾವಿದ, ಒಬ್ಬರಲ್ಲ ಇಬ್ಬರಲ್ಲ, ಎಲ್ಲ ಕಲಾವಿದರು ಸಹ ಅವರ ಶಕ್ತಿ ಪ್ರದರ್ಶನನ ಇಲ್ಲಿ ಮಾಡಿದ್ದಾರೆ. ಎಂತಹ ಪ್ರತಿಭೆಗಳಿದೆ ಅಲ್ವಾ ನಮ್ಮ ಕರ್ನಾಟಕದಲ್ಲಿ. ಇಂಥ ಪ್ರತಿಭೆಗಳನ್ನು ಒಂದೇ ಪರದೆ ಮೇಲೆ ತೋರಿಸಿದ್ದಾರೆ ಈ ಕಾಂತಾರ ಸಿನಿಮಾ ತಂಡದವರು.